ಹಾಯ್ ಹಲೋ ನಮಸ್ಕಾರ. ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಒಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಸ್ವಾಗತ ಅಂತ ಹೇಳುತ್ತಾ, ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಕೇಳ್ತಾ ಇರುವಂಥ ವಿಚಾರ ಏನಪ್ಪ ಅಂತಂದರೆ, 4,000ವನ್ನು ಹಾಕ್ತಾ ಅಂತ ಇದ್ರು ಗೃಹಲಕ್ಷ್ಮಿಯ ಒಂದು ಸಚಿವರಾಗಿರುವಂಥ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು 4,000 ರೂಪಾಯಿಯನ್ನು ಎಲ್ಲರ ಖಾತೆಗೆ ಹಾಕ್ತಾ ಅಂತ ಹೇಳಿದರು. ಆದರೆ ಬಂದಿರುವಂಥದ್ದು ಮಾತ್ರ 2,000. ಇನ್ನು ಉಳಿದಂತೆ 2,000ವನ್ನು ಯಾವಾಗ ನೀಡ್ತಾರೆ ಅಂತ ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತಾ ಬರ್ತೇನೆ. ವಿಡಿಯೋನ ಮಿಸ್ ಮಾಡದೆ ಕೊಂದರೆಗೂ ನೋಡಿ. ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿರಂತರವಾಗಿ ಅಪ್ಡೇಟ್ಗಳು ಬರ್ತಾ ಇರುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಹೌದು ಸ್ನೇಹಿತರೆ, ಈಗ ನೀವು ಹೇಳಿರುವಂತೆ 4,000 ಹಣವನ್ನು ಯಾಕೆ ನೀಡ್ತಾ ಇಲ್ಲ, ಬರೀ 2,000 ಹಣವನ್ನು ಮಾತ್ರ ನೀಡಿರುವಂಥದ್ದು ಅಂತ ಕೇಳ್ಬೋದು. ಯಾಕಂತಂದರೆ 2,000 ಹಣವನ್ನು ಈಗಾಗಲೇ ನೀಡಿರುವಂಥದ್ದು, ಉಳಿದಂತೆ 2,000ವನ್ನು ಇನ್ನು 2 ರಿಂದ 3 ದಿನಗಳಲ್ಲಿ ಅಂತಂದರೆ 11ನೇ ಕಂತಿನ ಹಣವನ್ನು ಜಮೆ ಮಾಡಿರುವಂಥದ್ದು. 2 ತಿಂಗಳ ಬಳಿಕ ಒಂದು ಲಾಂಗ್ ಗ್ಯಾಪನ್ನು ತೆಗೆದುಕೊಂಡು 11ನೇ ಕಂತಿನ ಹಣವನ್ನು ಜಮೆ ಮಾಡಿರುವಂಥದ್ದು. ಉಳಿದಂಥದ್ದು 12ನೇ ಕಂತು. 12ನೇ ಕಂತು ಹಾಕದೆ 13ನೇ ಕಂತನ್ನು ಯಾವುದೇ ಕಾರಣಕ್ಕೂ ಹಾಕೋದಿಲ್ಲ. ಸ್ವಲ್ಪ ಡಿಲೇ ಆಗುತ್ತೆ 13ನೇ ಕಂತು ಬರಲಿಕ್ಕೆ. ಇವೆಲ್ಲ ಕೆಲಸ ಕಾರ್ಯಗಳೆಲ್ಲ ಮುಗಿಲಿಕ್ಕೆ ಒಂದು ಆಗಸ್ಟ್ ತಿಂಗಳ ಕೊನೆಯವರೆಗೂ, ಒಂದು ಸೆಪ್ಟೆಂಬರ್ನ 15ರವರೆಗೂ ಇದೇ ರೀತಿ ಡಿಲೇ ಆಗುತ್ತಾ ಬರುತ್ತೆ. ಅದರ ನಂತರ ಸರಿಯಾಗಬಹುದು. ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇರುವ ಕಾರಣ ಅದಕ್ಕಿಂತ ಮುಂಚೆ ಒಂದು 2,000 ರೂಪಾಯಿ ಹಣವನ್ನು ಹಾಕಿರುವಂಥದ್ದು. ಈಗ 2 ರಿಂದ 3 ದಿನಗಳ ನಂತರ ನಿಮಗೆ ಇನ್ನೂ ಉಳಿದಂತೆ 2,000 ರೂಪಾಯಿಯನ್ನು ಹಾಕ್ತಾರೆ. ಈಗ 4,000 ರೂಪಾಯಿ ಪಡೆದಿರುವಂತಹ ಫಲಾನುಭವಿಗಳಿಗೆ ಇನ್ನೂ ಹಣ ಬರಲಿಕ್ಕೆ 1 ತಿಂಗಳ ಕಾಲ ಆಗ್ಬೋದು. ಯಾಕಂದರೆ 13ನೇ ಕಂತಿನ ಹಣವನ್ನು ಯಾವುದೇ ಕಾರಣಕ್ಕೂ ಬಿಡುಗಡೆ ಆಗಿಲ್ಲ. 11 ಮತ್ತು 12ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿರುವಂಥದ್ದು. 12ನೇ ಕಂತಿನ ಹಣ ಈಗ ಬ್ಯಾಂಕಿಂದ ಪ್ರೊಸೀಜರ್ನಲ್ಲಿದೆ. 12ನೇ ಕಂತಿನ ಹಣ ಅವರು ಸರ್ಕಾರದಿಂದ ಬಿಟ್ಟಾಗಿರುವಂಥದ್ದು, ಅದು ನಮ್ಮ ಖಾತೆಗೆ ಬರುವಂಥದ್ದು ಮಾತ್ರ ಇದೆ. ಇದು ಇಷ್ಟು ಮಾಹಿತಿಯಾಗಿತ್ತು. ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇರೋ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನದಾಗಿ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ತಿಳಿಸಿ, ಯಾಕಂತಂದರೆ ಅವರಿಗೂ ಕೂಡ ಈ ಮಾಹಿತಿ ಗೊತ್ತಾಗೋದಿಲ್ಲ. ಆದ್ದರಿಂದ ಹೆಚ್ಚಿನದಾಗಿ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಮಾಹಿತಿ ತಿಳಿಲ್ಲ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಅದು ಲೈಕ್ ಸ್ಟೇಟ್ ಅಂತ ಹೇಳ್ತಾ ಮುಂದಿನ ಮತ್ತೆ ಸಿಗೋಣ. ಜೈ ಹಿಂದ್, ಒಂದೇ ಮಾತ್ರ.